ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೌಡ್ರ ಮನೆ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಇವತ್ತು ಬಿಸಿಬೇಳೆ ಬಾತ್ ಮಾಡೋಣ ಅಂತ ಒಂದು ಗ್ಲಾಸ್ ಅಕ್ಕಿಗೆ ಒಂದು ಗ್ಲಾಸು ಬೇಳೆ ಹಾಕಿ ನೆನೆಸಿಕ್ಕಿದೆ. ಇದನ್ನು ಫಸ್ಟ್ ಇವಾಗ ಏನು ಮಾಡ್ತೀನಿ ಅಂದರೆ ಬೇಯಕ್ಕೆ ಹಾಕ್ಬಿಡ್ತೀನಿ. ಇದು ಸ್ವಲ್ಪ ಬೇಯ್ತಾ ಇರಲಿ, ಅಷ್ಟರಲ್ಲಿ ತರಕಾರಿ ಇದೆಲ್ಲ ಕಟ್ ಮಾಡ್ಕೊಂಡ್ಬಿಡ್ತೀನಿ. ಈಗ ಸ್ಟವ್ ಹಚ್ಚಿ ಇಡೋಣ, ಇದು ಬೇಯಲಿ ಸ್ವಲ್ಪ. ಇದು ನಾನು ಇವಾಗ ಯಾಕೆ ಹಾಕ್ತಿದ್ದೀನಿ ಅಂದರೆ ಇದು ಬೇಳೆ ಬೇಗ ಬೆಂದೋಗುತ್ತೆ. ಅದಕ್ಕೇ ಮತ್ತೆ ಬೇಳೆ ಕೂಗಿಸ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ. ಅದಕ್ಕೇ ಸ್ವಲ್ಪ ಬೇಯ್ತಾ ಇರಲಿ. ಅಷ್ಟರಲ್ಲಿ ತರಕಾರಿ ಕಟ್ ಮಾಡ್ಕೊಂಡ್ಬಂದ್ಬಿಡ್ತೀನಿ. ಅದ್ರ ಜೊತೆಗೆ ಬಟಾಣಿ ಹಾಕ್ತಾಯಿದ್ದೀನಿ. ನೋಡಿ, ಹಸಿ ಬಟಾಣಿ ಆಗಿದ್ದರೆ ತರಕಾರಿ ಜೊತೆಲಿ ಹಾಕ್ಬೋದಾಗಿತ್ತು. ಇದು ನೆನೆಸಿ ಇಟ್ಟಿರೋ ಬಟಾಣಿ ಅಲ್ವಾ, ಅದಕ್ಕೆ ಅದ್ರ ಜೊತೆಲೇ ಬೇಯಲಿ ಬಟಾಣಿ ಹಾಕ್ಬಿಡ್ತೀನಿ. ಇದಕ್ಕೆ ಎಲ್ಲ ಬೇಯ್ತಾ ಇರಲಿ. ಅಷ್ಟರಲ್ಲಿ ತರಕಾರಿ ಕಟ್ ಮಾಡ್ಕೊಳ್ಳೋಣ. ನೋಡಿ, ಅಕ್ಕಿನೂ ಬೇಳೆನೂ ಬೇಯಕ್ಕೆ ಹಾಕಿದೆ ಅಲ್ವಾ. ನೋಡಿ ಎಷ್ಟು ಚೆನ್ನಾಗಿ ಬೆಂದೋಗಿದೆ ಅಂತ. ಬೇಳೆ ಒಂದು ಸ್ವಲ್ಪನೂ ಕಣ್ಣಿಗೂ ಕಾಣಿಸ್ತಾ ಇಲ್ಲ. ನೋಡಿ, ಇವಾಗ ಇದಕ್ಕೆ ಕ್ಯಾರೆಟು, ಬೀನ್ಸು, ಬಟಾಣಿ ಆಲ್ರೆಡಿ ಹಾಕಿದ್ದೆ ಅಲ್ವಾ. ಮತ್ತು ಇದು ನೋಡಿ, ಈ ಈರುಳ್ಳಿ ಹಾಕಿದ್ರೆ ಬಿಸಿಬೇಳೆ ಬಾತು ತುಂಬ ಚೆನ್ನಾಗಿರ್ತದೆ. ಸಾಂಬಾರು ಈರುಳ್ಳಿ ಅಂತ ಅಂದ್ಬಿಟ್ಟು ಒಂದು ಸಣ್ಣ ಟೊಮೊಟೊ ಮತ್ತು ಈರುಳ್ಳಿ, ಬಿಸಿಬೇಳೆ ಬಾತ್ ಪೌಡ್ರು. ನೋಡಿ, ಇದು ಹುಣಸೆ ರಸ, ತೆಂಗಿನಕಾಯಿ ತುರಿ ಹಾಕ್ತಾಯಿದ್ದೀನಿ. ಉಪ್ಪು ಹಾಕೊಳ್ಳೋಣ. ಇವಾಗ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಉಪ್ಪು ಬೇಕಾಗುತ್ತಾ ಅಂತ ನೋಡ್ಕೊಳ್ಳೋಣ. ನೀರು ಹಾಕೊಂಬಿಡೋಣ. ಈಗ ಬಿಸಿಬೇಳೆ ಬಾತ್ ಮಾಡೋದೇನು ಕಷ್ಟ ಇಲ್ಲ, ತುಂಬ ಈಸಿಯಾಗಿ ಮಾಡ್ಕೋಬೋದು. ಅದರಲ್ಲೂ ನೈಟು ಅನ್ನ ಮಿಕ್ಕಿದ್ರಂತೂ ಇನ್ನೂ ಈಸಿಯಾಗಿ ಮಾಡ್ಕೋಬೋದು. ಇದನ್ನು ಎಲ್ಲ ಮಿಕ್ಸ್ ಆಗಿದೆ ನೋಡಿ. ಮತ್ತೆ ಒಂದು ಸಾರಿ ಉಪ್ಪು ಕರೆಕ್ಟಾಗಿದೆಯಾ ಅಂತ ನೋಡ್ಕೊಂಬಿಡೋಣ. ಯಾಕಂದರೆ ಮುಚ್ಚಬೇಕಲ್ಲ ಮುಚ್ಚಳನ, ಅದಕ್ಕೆ ಒಂದು ಸಾರಿ ಉಪ್ಪು ಚೆಕ್ ಮಾಡ್ಕೊಂಬಿಡೋಣ. ಇನ್ನೊಂದು ಸ್ವಲ್ಪ ಉಪ್ಪು ಬೇಕು. ಒಳ್ಳೆ ಘಮ 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 ಅಂತ ಇದೆ ಮಾತ್ರ. ಪರ್ಫೆಕ್ಟ್ ಆಗಿದೆ ಉಪ್ಪು. ಇವಾಗ ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು 2 ವಿಷಲ್ ಬರ್ಸ್ಬಿಡೋಣ. ಎರಡು ವಿಷಲ್ ಬಂದ್ಬಿಡ್ಲಿ. ಇದು ವಿಷಲ್ ಬಂದಾಗಿದೆ, ತೆಗಿಯೋಣ ಇವಾಗ. ತಿರ್ಕೊಂಬಿಡೋಣ ಒಂದು ಸಾರಿ. ರೆಡಿ ಆಯಿತು ನೋಡಿ ಬಿಸಿಬೇಳೆ ಬಾತು. ಇದಕ್ಕೊಂದು ಒಗ್ಗರಣೆ ಮಾಡ್ಕೊಂಬಿಡೋಣ. ಇವಾಗ ಆಯಿಲ್ ಹಾಕ್ಕೊಳ್ಳೋಣ. ಸಾಕಿಷ್ಟು ಆಯಿಲ್ ಬಿಸಿ ಆಗಿದೆ. ಸಾಸಿವೆ ಹಾಕೋಣ. ಕಡಲೆಕಾಯಿ ಬೀಜ ಹಾಕ್ತೀನಿ. ಕರಿಬೇವು ಹಾಕೋಣ. ಮತ್ತು ಒಣಮೆಣಸಿನ್ಕಾಯಿ, ಹಿಂಗೆ ಹಾಕೋತೀನಿ ಸ್ವಲ್ಪ. ಸಾಕಿಷ್ಟು. ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ. ಇದನ್ನು ಎಲ್ಲ ಫ್ರೈ ಆಗಿದೆ ನೋಡಿ. ಸ್ಟವ್ ಆಫ್ ಮಾಡಿಬಿಡೋಣ. ನೋಡಿ, ಇದು ಒಗ್ಗರಣೆನ ಈಗ ಬಿಸಿಬೇಳೆ ಬಾತ್ಗೆ ಹಾಕಿಬಿಡೋಣ. ಸೂಪರಾದ ಬಿಸಿಬೇಳೆ ಬಾತು ರೆಡಿ. ಬಿಸಿ ಬಿಸಿಯಾದ ಸೂಪರಾದಂಥ ಟೇಸ್ಟಿಯಾದ ಬಿಸಿಬೇಳೆ ಬಾತು ರೆಡಿಯಾಗಿದೆ ನೋಡಿ.